ಹೋಗ್ಬೇಕ್ರಿ ಸರ್ ಆಯ್ತು ಬಾಯ್ ಬಾಯ್. ವಿ ಆರ್ ಕರೆಂಟ್ಲಿ ಅಟ್ ಮಹಾಕೂಟ. ದಿಸ್ ಇಸ್ ಶಿವಯೋಗ್ ಮಂದಿರ್. ಬನಶಂಕರಿ ದೇವಿ ಬಗ್ಗೆ ನನ್ನ ಫ್ರೆಂಡ್ ಮುತ್ತು ಎಕ್ಸ್ಪ್ಲೇನ್ ಮಾಡೋಣ. ನಮಸ್ಕಾರ ಎಲ್ರಿಗೂ. ನಾವು ಇವಾಗ ಬ್ಯೂಟಿಫುಲ್ ಫ್ಲವರ್ಸ್ ಆನ್ ಮೈ ರೈಟ್ ಆನ್ ದ ಡಿವೈಡರ್. Highway is quite empty. I think people are avoiding to travel on summer afternoons. We are inside Gadag now. On your right you can see Gadag DC office. The construction is quite similar to Vidhan Sauda. So good morning from Gadag. I am going from Gadag to Bagalkot now. We really wanted to visit Kudal Sangama, but due to some time constraint we will not be able to cover Kudal Sangama today. But we'll be going to Aihode, Pattadkallu, Mahakota and Banshankari temple and Badami. And after that from Badami I will be coming back to Hubli. Basavannavara statue in Gadag. The beautiful lake in front of it. Especially during rainy season and later, right, it will be very green. Due to lack of rains this year, it's very dry. Lot of windmills on my left. Solamaga. This is Belur. My grandfather's home is here. Once we finish visiting all the places that we have planned today, I'll go to my grandfather's home. This is Banshankari temple. We'll be coming here later again. First I'll be going to Bagalkot. There used to be a lot of water in that space. This stretch has always been like this since my childhood. Trees painted with these white, brown and white pattern of paint for better visibility at night. The shadow of trees, this canopy on top feels so refreshing. Badami is really a very beautiful place and extremely hot as well during summer. Village roads feels so nice. ಅಜ್ಜಾರೆಲ್ಲ ಹೋಗ್ಬೇಕಂತಿದಾರ. ಅಜ್ಜಾರ ಎಲ್ಲಿ ಹೋಗ್ಬೇಕ್ರಿ ಅಜ್ಜಾರ? ಅಂದ್ರೆ ಬಾಗಲಕೋಟೆ ಆನ್ ದ ವೇ ಆಗತ್ತೇನ್ರಿ? ಎಷ್ಟು ದೂರ ಆಗತ್ತೆ ರೀ ಇಲ್ಲಿದ್ದ? ಬಾಗಲಕೋಟೆ ನಾ ಬಾಗಲಕೋಟೆ ಹೊಂಟೇನಿ ರೀ. ನಮ್ಮ
ಒಂದು 20 ಕಿಲೋಮೀಟರ್ 22 ಕಿಲೋಮೀಟರ್. ಅಲ್ಲ ನೀವು ಹೋಗೋದು ಆನ್ ದ ವೇನ್ ಆಗುತ್ತೆ, 6 ಕಿಲೋಮೀಟರ್. ಆನ್ ದ ವೇನ್ ಆಗುತ್ತಲ್ರಿ? ಅಂದ್ರೆ ಬೇರೆ ಕಡೆ ಹೋಗೋದು ಹತ್ತಂಗಿಲ್ಲಲ್ಲ? ಇಲ್ಲ, ಅಲ್ಲೇ ಹೋಗುತ್ತೆ. ಹೌದಾ? ಹತ್ರಿ. ಹೆಂಗೆ ಹತ್ತಿರ ಅಂತಂದ್ರೆ ಫಸ್ಟ್ ಇದ್ರ ಮೇಲೆ ಕಾಲಿಡ್ರಿ, ಆಮೇಲೆ ಹತ್ತಿರಿ. ಅಂದ್ರೆ ಇದ್ರ ಮೇಲೆ ಹತ್ತು ನಿಂತು ಆಮೇಲೆ ಕಾಲು ತಿರುಗಿಸ್ರಿ, ಇಲ್ಲಾಂದ್ರೆ ಅದು ಅಲ್ಲ ಉಬ್ಬೇತಲ್ಲ ಹಿಂದೆ. ಆರಾಮ್ ಕುಂತ್ರಿ? ಹಾಂ, ಕಾಲಿಡಕ್ಕೆ ಆರಾಮತ್ರಿ? ಓಕೆ. ಎಲ್ಲಿ ನಿಂದ್ರಿಸ್ಬೇಕಂತ ಹೇಳ್ರಿ ನೀವು? ಎಲ್ಲಿ ನಿಂದ್ರಿಸ್ಬೇಕಂತೇಳಿ ನೀವೇ ಹೇಳ್ರಿ. ನಿಮ್ಗೆ ಯಾವ್ರಿ? ನಾವು ಹುಬ್ಬಳ್ಳಿ ರೀ, ಬಾಗಲಕೋಟೆ ಹೊಂಟೇನಿ ರೀ. ನಡ್ಕೊಂತನ ಹೊಂಟಿದ್ರಿ ಅಜ್ಜಾರ? ನಡ್ಕೊಂತನ ಹೊಂಟಿದ್ರಿ? ಓ ಅಲ್ರಿ, ಒಟ್ಟ ಬಸ್ ಇಲ್ಲ ಏನು? ಬಸ್ ಈ ಟೈಮಿಗಿಲ್ಲೋ? ಓ, ರೋಡ್ ಎಷ್ಟು ಮಸ್ತ್ ಮಾಡ್ಯಾರ, ಒಂದು ಬಸ್ ಬಿಟ್ಟಿಲ್ರಿ ಇಲ್ಲೇ. ಹಿಂಗೆ ಒಳಗಲ್ರಿ ಸರ್? ಓಕೆ, ಹಿಂಗೆ ಹೋಗಿ ಹಾಂ. ನಾ ಹಿಂಗೆ ಹೊಂಟೀನಿ ರೀ ಸರ, ನಾ ಹಿಂಗೆ ಹೊಂಟೀನಿ ರೀ. ಓಕೆ, ಆಯ್ತು ರೀ ಸರ್. ಹಾಂ, ಆರಾಮ್ ರೀ, ಆರಾಮ್ ಆಯ್ತು ರೀ, ಸಿಗೋಣತ್ ರೀ. ನಮಸ್ಕಾರ, ಬಾಯ್. ಕಾಲೇಜಿಗೆ ಹೊಂಟ್ರಿ? ಹೆಂಗೆ ಸಿಟಿ ಬಸ್ಸಿಗೆ ಹೋಗಾಮಿದ್ದಿ? ಸಿಟಿ ಬಸ್ಸಿಗೆ ಹೋಗಾಮಿದ್ದಿ? ಹಾಂ. ಓ ಓಹೋ. ಸೊ ಹಂಗಾದ್ರೆ ನೀವು ಡೈಲಿ ಹಿಂಗೆ ಬೈಕ್, ಯಾರು ಬೈಕ್ ಹೋಗೋರಿಗೆ ನೀವು ನಿಲ್ಲಿಸಿ ಹತ್ತೀರಿ? ಬಸ್ಸಿನ ಫೆಸಿಲಿಟಿನ ಮಾಡಿಲ್ಲ? ಓ ಹಾಂ, ಅಲ್ಲಿ ನಿಲ್ಲಿಸ್ತಾಳೆ. ನಾ ಒಬ್ರದ ಫ್ರೆಂಡ್ ಮನೆಗೆ ಹೊಂಟೇನೆ. ಹಾಂ ಹಾಂ, ಓಕೆ ಆಯ್ತು, ಬಾಯ್. We are currently at Mahakuta. This is also a religious place. Most of the temples here are built during the period of Chalukya Empire. Most of the temples here are dedicated to Shiva. ಎಲ್ಲ ಮೋಸ್ಟ್ ಆಫ್ ದಿಸ್ ಎಲ್ಲ ಶಿವಲಿಂಗ ದೇವಸ್ಥಾನ ಐತಿ. ಆಮೇಲೆ ಇದು ಗಣಪತಿ ದೇವಸ್ಥಾನ. ಹಾಂ,
ಶಿವಯೋಗ ಮಂದಿರ. It's so peaceful here. Vibhuti is prepared in this place. Straight over there. Now we are going to Banashankari temple or Shakambari temple. ಇದೇ ಗುಡಿ ಎದುರು. Okay. ಇಲ್ಲಿ ಯಾವಾಗಿದ್ರೂ ಜಾತ್ರೆ ಟೈಪ್ ಆಫ್ ಎನ್ವೈರ್ಮೆಂಟ್ ಇದ್ದೇ ಇರ್ತೈತಿ. ಕಾಯಿ ಮಾರೋರು, ಹಣ್ಣು ಮಾರೋರು, ಬಳಿ ಮಾರೋರು, ಕಲ್ಸಕ್ರಿ, ಬ್ಲೌಸ್ ಪೀಸ್, ನಿಂಬೆಹಣ್ಣು, ಎಲ್ಲ ಥರದ ಪೂಜೆ ಐಟಮ್ಸು ಯಾವಾಗಿದ್ರೂ ಖಾಯಂ ಅವೈಲೇಬಲ್ ಇರ್ತಾವೆ. ಇವತ್ತು ಅಮಾಸೆ ಐತಿ, ಸೊ ನಮ್ಮ ಬನಶಂಕರಿ ತಾಯಿ ಗುಡಿ ತುಂಬಾಕಂತೇಳಿ ತೊಗೊಂಡಿದ್ವಿ. ಬನಶಂಕರಿ ದೇವಿ ಬಗ್ಗೆ ನನ್ನ ಫ್ರೆಂಡ್ ಮುತ್ತು ಎಕ್ಸ್ಪ್ಲೇನ್ ಮಾಡೋದಾನ. ನಮಸ್ಕಾರ ಎಲ್ರಿಗೂ. ನಾವಿವಾಗ ನವಶಕ್ತಿ ಪೀಠಗಳಲ್ಲಿ ಒಂದಾದಂತಹ ಶ್ರೀ ಬನಶಂಕರಿ ದೇವಿಯ ಆಸ್ಥಾನದಲ್ಲಿದ್ದೀವಿ. ಕರ್ನಾಟಕದಲ್ಲಿ ನವಶಕ್ತಿ ಪೀಠಗಳಿದ್ದಾವೆ. ಒಂದು ರೇಣುಕಾ ಯಲ್ಲಮ್ಮ ದೇವಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಶೃಂಗೇರಿ ಶಾರದಾಂಬೆ, ಹಾಗೆ ಕಟೀಲು ದುರ್ಗಾಪರಮೇಶ್ವರಿ, ಗೋಕರ್ಣ ಭದ್ರಕಾಳೇಶ್ವರಿ, ಶಿರ್ಸಿ ಮಾರಿಕಾಂಬೆ, ಕೊಲ್ಲೂರು ಮೂಕಾಂಬಿಕೆ, ಹಾಗೆ ಇದು ಒಂದು ಶಕ್ತಿ ಕ್ಷೇತ್ರ. ನಾನೊಂದು ಮರೆತೆ, ಅದು ಇನ್ನೊಂದು ಶೃಂಗೇರಿ ಶಾರದಾಂಬೆ, ಹಾಗೂ ನವಶಕ್ತಿಗಳಲ್ಲಿ ಪುಣ್ಯಕ್ಷೇತ್ರವಾದಂಥ ಶ್ರೀ ಬಾದಾಮಿ ಬನಶಂಕರಿ ದೇವಿ ಒಂದು ಕೇಂದ್ರ ಬಿಂದುವಿನಲ್ಲಿ ನಾವಿದ್ದೀವಿ. ಈ ತಾಯಿಗೆ ಶಾಕಾಂಬರಿ ಅಂತಲೂ ಕೂಡ ಹೆಸರಿದೆ. ಪುರಾಣಗಳ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ಶಾಕಾಂಬರಿ ಅಂದರೆ ಇದು ಒಂದು ಪಾರ್ವತಿ ದೇವಿಯ ಅವತಾರ. ಪಾರ್ವತಿ ತಾಯಿ ಈ ಇಡೀ ಜಗತ್ತಿಗೆ ಬರಗಾಲ ಉಂಟಾದ ಟೈಮ್ನಲ್ಲಿ ತಾನು ತನ್ನ ಮೈಯಲ್ಲಿರುವ ಶಾಖದಿಂದ ಇಲ್ಲಿ ಒಂದು ದವಸ ಧಾನ್ಯ ಹಾಗೂ ತರಕಾರಿಯನ್ನು ಉತ್ಪತ್ತಿ ಮಾಡಿ ಜನರ ಒಂದು ಬರಗಾಲವನ್ನು ನೀಗಿಸ್ತಾಳೆ. ಬನಶಂಕರಿ ಅಂತ ಇನ್ನೊಂದು ಹೆಸರು ಏನಂತಂದರೆ ಇಲ್ಲಿ ಸುತ್ತಮುತ್ತ ಜಾಸ್ತಿ ಬನಗಳಿದ್ದಾವೆ, ಅಂದರೆ ಕಾಡಿನ ಥರ ಹೆಚ್ಚು ಗಿಡ ಮರಗಳಿದ್ದಾವೆ. ಸೊ ಬನದಲ್ಲಿ ನೆಲೆಸಿರುವಂಥ ಶಂಕರಿಗೆ ತಾಯಿಗೆ ಬನಶಂಕರಿ ಅಂತೀವಿ. ಸೊ ಆ ತಾಯಿ ದರ್ಶನನ ನಾವು ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ನಿಮಗೂ ಆ ತಾಯಿಗೆ ಒಂದು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಂಡು. ಸೂಪರ್. ಒಳಗಡೆ ಫೋಟೋಗ್ರಫಿ ಅಲೌಡ್ ಇಲ್ಲ, ಸೊ ಹೊರಗಡೆ ನಿಂತರೆ ನಿಮ್ಗೆ ದರ್ಶನ ಮಾಡ್ಸತ್ತೀನಿ.